ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗು ಜಿಲ್ಲಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ವಿದ್ಯುತ್ ತಂತಿ ಮೇಲೆ ಮರಗಳು ಬಿದ್ದು ಹೋಗಿವೆ. ವಿದ್ಯುತ್ ಇಲ್ಲದೆ ಕಗ್ಗತ್ತಲ್ಲಿ ಕಾಲ ಕಳಿಬೇಕಾಗಿರುವಂತಹ ಸ್ಥಿತಿ ಅಲ್ಲಿನ ಗ್ರಾಮಗಳ ಜನರದ್ದಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾರಂಗಿ ಜಲಾಶಯಕ್ಕೆ ಹೆಚ್ಚಾಗಿ ಹರಿದು ಬರ್ತಾ ಇದೆ. ಒಳಹರಿವು ಇನ್ಫ್ಲೋ ಹೆಚ್ಚಾಗ್ತಾ ಇದೆ. ಇಂದಿನಿಂದ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ವರುಣದೇವ ಇದೇ ರೀತಿಯಾಗಿ ಆರ್ಭಟಿಸ್ತಾ ಇದ್ದಾನೆ, ಅಬ್ಬರಿಸ್ತಾ ಇದ್ದಾನೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿಯೂ ಕೂಡ ಉತ್ತಮವಾದಂತಹ ಮಳೆಯಾಗ್ತಾ ಇದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಕೂಡ ಮಳೆಯಾಗ್ತಾ ಇದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಕಂಡುಬಂದಿದೆ. ಇನ್ನು ಕಾವೇರಿ ಹಾಗೆ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇದೆ. ಭಾರೀ ಗಾಳಿ ಮಳೆಗೆ ವಿದ್ಯುತ್ ತಂತಿಯ ಮೇಲೇನೆ ಮರ ಗಿಡಗಳು ಬಿದ್ದಿರೋದ್ರಿಂದ ಅಲ್ಲಿರುವಂತಹ ಕೊಡಗಿನ ಜನರಿಗೆ ಇದೀಗ ಸರಿಯಾಗಿ ಕರೆಂಟ್ ಫೆಸಿಲಿಟಿಯೂ ಕೂಡ ಇಲ್ಲ. ವಿದ್ಯುತ್ ಇಲ್ಲದೆ ಕಗ್ಗತ್ತಲಲ್ಲಿ ಅಂದರೆ ಕತ್ತಲಲ್ಲಿ ಕಾಲವನ್ನು ಕಳಿಬೇಕಾಗತ್ತೆ. ಕತ್ತಲಿನೇ ಮುಳುಗಿದ್ದಾರೆ ಅಲ್ಲಿನ ಗ್ರಾಮಗಳು. ಒಟ್ಟಾರೆಯಾಗಿ ಸುತ್ತಲೂ ಕೂಡ ಮರಗಳು ಯಾವ ರೀತಿಯಾಗಿ ನೀರಿನಿಂದ ಆವೃತ ಆಗದೆ, ಮನೆಗೂ ಕೂಡ ಹೇಗೆ ಎಫೆಕ್ಟ್ ಆಗದೆ, ಆ ಕಾಂಪೌಂಡ್ಗಳು ಕೂಡ ಯಾವ ರೀತಿಯಾಗಿ ಆವೃತವಾಗಿದೆ ಅನ್ನುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ನಿನ್ನೆವರೆಗೂ ಕೂಡ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ನೀಡುವಂಥ ಕೆಲಸ ಆಗಿತ್ತು. ಜಿಲ್ಲಾಡಳಿತದಿಂದ ಒಂದು ಆದೇಶ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು, ಮುಂಜಾಗ್ರತಾ ಕ್ರಮವಾಗಿ ಆ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ವಹಿಸಲಾಗಿತ್ತು. ಇನ್ನು ಕೆಲವೆಡೆ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೂ ಕೂಡ ಅಲ್ಲಿರುವಂತಹ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಕಾರಣ ನಿರಂತರವಾಗಿ ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇರೋದ್ರಿಂದ.